ಕೆಲ ದಿನಗಳ ಹಿಂದೆ ಮಂಡ್ಯ ಮೂಲದ ಓರ್ವ ಮಹಿಳೆ ಸೌಜನ್ಯ ಕಿಡ್ನಾಪ್ ನೋಡಿದ್ದೇನೆ ಅಂತ ಹೇಳಿದ್ರು. ಆದರೆ ಆಕೆಯೇ ದೊಡ್ಡ ಕ್ರಿಮಿನಲ್ ಅನ್ನೋದು ಗೊತ್ತಾಗಿದೆ. ಎಷ್ಟಕ್ಕೂ ಆ ಆರೋಪ ಮಾಡಿದ್ಯಾರು ಬನ್ನಿ ನೋಡೋಣ. ಮಂಡ್ಯದ ಮುಸುಕುದಾರಿ ಮಹಿಳೆಯ ಬಣ್ಣ ಬಯದು. ಕಿಲಾಡಿ ಲೇಡಿ ಇಷ್ಟು ದಿನ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು. ಸೌಜನ್ಯ ಕೇಸ್ಗೆ ಟ್ವೀಸ್ಟ್ ಕೊಡ್ತೀನಿ, ದೌರ್ಜನ್ಯ ಎಸಗಿದವರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಎಂಟ್ರಿ ಕೊಟ್ಟಿದ್ದ ಮಂಡ್ಯ ಮಹಿಳೆಯ ಬಣ್ಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ಅನನ್ಯ ಭಟ್ ಎಂಬ ಸುಳ್ಳು ಧಾರಾವಾಹಿ ನಿರ್ಮಿಸಿ ಇಡೀ ಕರ್ನಾಟಕವನ್ನ ಮಂಗ್ಯ ಮಾಡಿದ ಸುಜಾತಾ ಭಟ್ ರೀತಿಯಲ್ಲೇ ಮಂಡ್ಯ ಮುಸುಕುದಾರಿ ಮಹಿಳೆಯ ಬಗ್ಗೆ ಸಕಲ ಮಾಹಿತಿಯನ್ನ ಕಲೆ ಹಾಕಿದ್ದೇವೆ. ಮಂಡ್ಯ ಲೇಡಿ ಕುಟುಂಬವೇ ಕೆಲ ಸ್ಫೋಟಕ ಸತ್ಯಗಳನ್ನ ಬಿಚ್ಚಿಟ್ಟಿದೆ. ಮಾಸ್ಕ್ ಲೇಡಿಗೆ ಒಂದಲ್ಲ ಎರಡು ಹೆಸರುಗಳಿವೆ. ಇವರ ಹೆಸರು ಎರಡು ಹೆಸರಿದೆ. ಒಂದು ಪಾರ್ವತಿ ಅಂತ, ಇನ್ನೊಂದು ವೈಎಲ್ಚಿ ಕೆಂಪಮ್ಮ ಅಂತ. ಇವರು ಎರಡು ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಕೆಂಪಮ್ಮ ಅನ್ನೋ ಹೆಸರು ಸುಳ್ಳು. ಅವರು ನನ್ನ ಮೊದಲನೇ ತಂಗಿ, ಇನ್ನೋಸೆಂಟ್, ಅನ್ಎಜುಕೇಟೆಡ್. ಅವರು ಇದರಲ್ಲಿದ್ದಾರೆ, ಅನೂರಲ್ಲಿದ್ದಾರೆ. ಅವರು ಕೊಳ್ಳೇಗಾಲ ತಾಲೂಕು ಅನೂರಲ್ಲಿ ಅವಳ ಮಗಳು ಕೊಟ್ಟಿದ್ದಾರೆ. ಗಾರೆ ಕೆಲಸ ಮಾಡೋನ ಜೊತೆ ಓಡಿ ಹೋಗಿದ್ದಳು. ಮೈಸೂರಿಂದ ಒಡನಾಡಿ ಸಂಸ್ಥೆ ಅಂತ ಹೇಳ್ಕೊಂಡು ನನಗೊಂದು ಫೋನ್ ಮಾಡಿದ್ರು. ಸರ್, ಈ ವೈಎಲ್ಚಿ ಕೆಂಪಮ್ಮ ನಿಮ್ಗೆ ಏನಾಗಬೇಕು, ಅವ್ರ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿದ್ರು. ಇಲ್ಲಪ್ಪ, ಅವರು ಸುಮಾರು 1980ನೇ ಇಸ್ವಿಯಿಂದ ನಂತರದ ದಿನಗಳಲ್ಲಿ ಅಮ್ಮ ಯಾರೋ ಒಬ್ಬರು ಸಣ್ಣ ಕೃಷ್ಣ ಮಂಗಳಾಪುರ ಡಿಸ್ಟಿಕ್ ಪಂತಲ್ಕೋಡು ಅನ್ನೋ ಊರಿನಿಂದ ವ್ಯಕ್ತಿ ಇಲ್ಲೆಲ್ಲ ಗಾರೆ ಕೆಲಸ ಮಾಡ್ಕೊಂಡಿದ್ದವ್ರನ್ನ ಪ್ರೀತಿ ಮಾಡಿ ಮನೆ ಬಿಟ್ಟೋದಂತವ್ರು. ಅವತ್ತಿಂದ ಇಲ್ಲಿವರೆಗೂ ಅವ್ರಿಗೂ ನಮಗೂ ಯಾವುದೇ ವೈಯಕ್ತಿಕ ಸಂಬಂಧ ಇಲ್ಲ. ಮಂಡ್ಯದ ಮಹಿಳೆ 2 ಬಾರಿ ಜೈಲು ಸೇರಿದ್ದಳು. ಒಂದು ಕ್ರಿಮಿನಲ್ ಕೇಸ್ ಆಗಿದೆ. ಆ ಕೇಸಲ್ಲಿ ಅಂಡರ್ ಟ್ರಯಲ್ ಅಲ್ಲಿ ಇದ್ಲು. ಆಮೇಲೆ ಅಂಡರ್ ಟ್ರಯಲ್ ಅಲ್ಲಿ ಇರ್ಬೇಕಾದ್ರೆ ಇದಕ್ಕೇನ್ ಹೇಳ್ತಾರೆ, ಪ್ರೈವೇಟ್ ಕಟ್ತಾರಲ್ಲ, ಅದಕ್ಕೇನ್ ಹೇಳ್ತಾರೆ, ಕರೆಸ್ಪಾಂಡೆನ್ಸ್ ಕಟ್ಟಿ SLC ಪಾಸ್ ಮಾಡ್ಕೊಂಡ್ಲು. ಆ ನಂತರ ದಿನಗಳಲ್ಲಿ ಅಂಗನವಾಡಿಗೆ ಸೇರ್ಕೊಂಡಾದ್ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಅಂಗನವಾಡಿಲಿ ಕೆಲಸ ಮಾಡಿದ್ಲು. ಆ ಸಮಯದಲ್ಲಿ ಕೂಡ ಎಲ್ಲಾ ಮಹಿಳಾ ಸಂಘ ಸಂಸ್ಥೆಗಳ ಜೊತೆ ಒಡನಾಡ ಐತೆ ಅವಳಿಗೆ. ಗಂಡನಿಗೆ ಚಾಕು ಇರಿದು ಜೈಲು ಸೇರಿದ್ದಳು. ಅಲ್ಲೇನ ಗಂಡನಿಗೆ ಚಾಕು ಹಾಕಿ ರೂರಲ್ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಯ್ತು. ಆ ಕೇಸಲ್ಲಿ ಅಂಡರ್ ಟ್ರಯಲ್ ಜೈಸಲ್ಲಿದ್ಲು. ಆಮೇಲೆ ಬಳ್ಳಾರಿಯಲ್ಲಿದ್ಲು. ಬಳ್ಳಾರಿ ಜೈಲಲ್ಲಿ ಅಲ್ಲಿ ಏನಾಗ್ತದೆ ಅಂದ್ರೆ ಮಹಿಳೆಯರಿಗೆ ಟ್ರಯಲ್ ಕಾಲೇ ಇದ್ರೂ ಕೂಡ ಅವ್ರು ಕೇಳ್ಕೊಂಡ್ರೆ ಸಾಂತ್ವನ ಕೇಂದ್ರಕ್ಕೆ ಹಾಕ್ತಾರೆ. ಯಾವ್ದೋ ಸಾಂತ್ವನ ಕೇಂದ್ರದಲ್ಲಿ ಇದ್ಲು. ಅಲ್ಲಿ ಅವಳೇ ಕೇಳ್ಕೊಂಡಿದ್ಲು ಅಂತ ವಿಚಾರ ಗೊತ್ತಾಯ್ತು ನನಗೆ. ವೈಯಕ್ತಿಕ ವಿಚಾರ ಅದು. ಅವ್ರ ಗಂಡ ಹೆಂಡತಿ ವಿಚಾರ ಏನಿರ್ಬೋದೋ ಗೊತ್ತಿಲ್ಲ, ಯಾಕೆಂದ್ರೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ. ಗಂಡನನ್ನು ತೊರೆದು ಕೆಟ್ಟವರ ಸಾವಾಸ ಮಾಡಿದ್ದಾಳೆ. ಕ್ರಿಮಿನಲ್ ನೇಚರ್ ಯಾರೋ ಆಮಿಷ, ನಾನು ಹೇಳ್ದಲ್ಲ, ಯಾರೋ ಆಮಿಷ ತೋರಿಸಿರ್ಬೋದು, ಇವ್ರಿಗೆ ಈ ತರ ಕ್ರಿಯೇಟ್ ಮಾಡಿ ಕಳ್ಸಿರ್ಬೋದು ಅಂತ, ಆಸೆ ತೋರಿಸಿ ಕಳ್ಸಿರ್ಬೋದು ಅಂತ. ಅಂದ್ರೆ ಈ ಹಿಂದೂ ಸಂಸ್ಕೃತಿ ವಿರುದ್ಧ ಇರ್ತಕ್ಕಂಥವ್ರು ಇವಳು ಅವರ ಸಂಘಟನೆಯಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಈಗ ಕ್ರಿಶ್ಚಿಯನ್ರನ್ನ ಮದುವೆ ಆಗಿದ್ದಾರೆ ಅಥವಾ ಸರ್ ಈಗ ನಾನೊಬ್ಬ ಅಣ್ಣ ಆಗಿ ಅವಳ ಮೇಲೆ ವೈಯಕ್ತಿಕ ವಿಚಾರದಲ್ಲಿ ದೂಸರು ನನಗೂ ಹರ್ಟ್ ಆಗ್ತದೆ. ಚರ್ಚ್ಗೆ ಹೋಗಿ ಬರುತ್ತಿದ್ದ ಮಹಿಳೆ ಇಲ್ಲೊಬ್ಬರು ಯಾರನ್ನ ಸೆಕೆಂಡ್ ಒಪಿನಿಯನ್ ಮೇಲೆ ಇದ್ಲು. ಅವನನ್ನ ಸಣ್ಣ ಮಕ್ಕಳು ಅಪ್ಪ ಅಂತ ಕರೀತಿದ್ದು. ಚರ್ಚ್ಗೆ ಹೋಗ್ತಿದ್ಲು ಅವಳು. ಕ್ಯಾರೆಕ್ಟರ್ ವಿಚಾರ ಒಪಿನಿಯನ್ ಇಲ್ಲ, ಒಳ್ಳೆ ಒಪಿನಿಯನ್ ಇಲ್ಲ. ಮಂಡ್ಯದ ಮುಸುಕುದಾರಿ ಮಹಿಳೆ ಕ್ರಿಮಿನಲ್. ಸರ್, 16-17 ವರ್ಷ ಗಂಟ ಅಮ್ಮ ಚೆನ್ನಾಗಿದ್ರು. ನಮ್ಮನ್ನ ಯಾವಾಗ ಬಿಟ್ಟು ಇವರು ಹೊರಗಡೆ ಹೋದ್ರು, ಆಮೇಲೆ ಕ್ರಿಮಿನಲ್ ನೇಚರ್, ಕ್ರಿಮಿನಲ್ ಮೈಂಡ್ ಗೊತ್ತಾಯ್ತಾ. ತುಂಬಾ ಕ್ರಿಮಿನಲ್ ಬುದ್ಧಿ ಇದೆ, ಕ್ರಿಮಿನಲ್ ಮೈಂಡ್, ಕ್ರಿಮಿನಲ್ ನೇಚರು, ವಾಕ್ಚಾತುರ್ಯ ಇದೆ. ಎಲ್ಲಾ ಸಂಘಗಳ ಸಂಸ್ಥೆಗಳ ಜೊತೆ, ಮಹಿಳಾ ಸಂಘ ಸಂಸ್ಥೆಗಳ ಜೊತೆ ಓಡಾಡ್ತಾರೆ, ಎಲ್ಲ ಸುತ್ತಾಡ್ತಾರೆ, ಮಾಡ್ತಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ಇದು ಇಡೀ ಕರ್ನಾಟಕದಾದ್ಯಂತ ಓಡಾಡ್ತಾರೆ. ಅವ್ರಿಗೆ ಕೇರಳ ಎಲ್ಲ ಸುತ್ತಾಡಿದ್ದಾರೆ. ತುಂಬಾ ಬುದ್ಧಿವಂತೆ ಅವಳು, ಚಾಕಚಕ್ಯತೆ ಇದೆ. ಹೇಳ್ದಲ್ಲ, ಕ್ರಿಯೇಟಿವ್ ಅಂಡ್ ಕ್ರಿಮಿನಲ್ ಮೈಂಡ್. ಹೇಳಿದ್ರಲ್ಲ ಮಂಡ್ಯ ಮಹಿಳೆಯ ಪೂರ್ವಾಪರವನ್ನ. ಕತೆ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಕೆಲ ದಿನಗಳ ಹಿಂದೆ ಮಂಡ್ಯ ಮೂಲದ ಓರ್ವ ಮಹಿಳೆ ಸೌಜನ್ಯ ಕಿಡ್ನಾಪ್ ನೋಡಿದ್ದೇನೆ ಅಂತ ಹೇಳಿದ್ರು. ಆದ್ರೆ ಆಕೆಯೇ ದೊಡ್ಡ ಕ್ರಿಮಿನಲ್ ಅನ್ನೋದು ಗೊತ್ತಾಗಿದೆ. ಎಷ್ಟಕ್ಕೂ ಆ ಆರೋಪ ಮಾಡಿದ್ಯಾರು? ಬನ್ನಿ ನೋಡೋಣ. ಮಂಡ್ಯದ ಮುಸುಕುದಾರಿ ಮಹಿಳೆಯ ಬಣ್ಣ ಬಯದು. ಕಿಲಾಡಿ ಲೇಡಿ ಇಷ್ಟು ದಿನ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು. ಸೌಜನ್ಯ ಕೇಸ್ಗೆ ಟ್ವೀಸ್ಟ್ ಕೊಡ್ತೀನಿ, ದೌರ್ಜನ್ಯ ಎಸಗಿದವರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಎಂಟ್ರಿ ಕೊಟ್ಟಿದ್ದ ಮಂಡ್ಯ ಮಹಿಳೆಯ ಬಣ್ಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ಅನನ್ಯ ಭಟ್ ಎಂಬ ಸುಳ್ಳು ಧಾರಾವಾಹಿ ನಿರ್ಮಿಸಿ ಇಡೀ ಕರ್ನಾಟಕವನ್ನ ಮಂಗ್ಯ ಮಾಡಿದ ಸುಜಾತಾ ಭಟ್ ರೀತಿಯಲ್ಲೇ ಮಂಡ್ಯ ಮುಸುಕುದಾರಿ ಮಹಿಳೆಯ ಬಗ್ಗೆ ಸಕಲ ಮಾಹಿತಿಯನ್ನ ಕಲೆ ಹಾಕಿದ್ದೇವೆ. ಮಂಡ್ಯ ಲೇಡಿ ಕುಟುಂಬವೇ ಕೆಲ ಸ್ಫೋಟಕ ಸತ್ಯಗಳನ್ನ ಬಿಚ್ಚಿಟ್ಟಿದೆ. ಮಾಸ್ಕ್ ಲೇಡಿಗೆ ಒಂದಲ್ಲ ಎರಡು ಹೆಸರುಗಳಿವೆ. ಇವ್ರ ಹೆಸರು ಎರಡು ಹೆಸರಿದೆ. ಒಂದು ಪಾರ್ವತಿ ಅಂತ, ಇನ್ನೊಂದು ವೈಎಲ್ ಕೆಂಪಮ್ಮ ಅಂತ. ಇವರು ಎರಡು ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಕೆಂಪಮ್ಮ ಅನ್ನೋ ಹೆಸರು ಸುಳ್ಳು. ಅವರು ನನ್ನ ಮೊದಲನೇ ತಂಗಿ, ಇನ್ನೋಸೆಂಟ್, ಅನ್ಎಜುಕೇಟೆಡ್. ಅವರು ಇದರಲ್ಲಿದ್ದಾರೆ, ಅನೂರಲ್ಲಿದ್ದಾರೆ. ಅವರು ಕೊಳ್ಳೇಗಾಲ ತಾಲೂಕು ಅನೂರಲ್ಲಿ ಅವಳ ಮಗಳು ಕೊಟ್ಟಿದ್ದಾರೆ. ಗಾರೆ ಕೆಲಸ ಮಾಡೋನ ಜೊತೆ ಓಡಿ ಹೋಗಿದ್ದಳು. ಮೈಸೂರಿಂದ ಒಡನಾಡಿ ಸಂಸ್ಥೆ ಅಂತ ಹೇಳ್ಕೊಂಡು ನನಗೊಂದು ಫೋನ್ ಮಾಡಿದ್ರು. ಸರ್, ಈ ವೈಎಲ್ ಕೆಂಪಮ್ಮ ನಿಮ್ಗೆ ಏನಾಗಬೇಕು, ಅವ್ರ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿದ್ರು. ಇಲ್ಲಪ್ಪ, ಅವರು ಸುಮಾರು 1980ನೇ ಇಸ್ವಿಯಿಂದ ನಂತರದ ದಿನಗಳಲ್ಲಿ ಅಮ್ಮ ಯಾರೋ ಒಬ್ಬರು ಸಣ್ಣ ಕೃಷ್ಣ ಮಂಗಳಾಪುರ ಡಿಸ್ಟಿಕ್ ಪಂತಲ್ಕೋಡ್ ಅನ್ನೋ ಊರಿನಿಂದ ವ್ಯಕ್ತಿ ಇಲ್ಲೆಲ್ಲ ಗಾರೆ ಕೆಲಸ ಮಾಡ್ಕೊಂಡಿದ್ದವ್ರನ್ನ ಪ್ರೀತಿ ಮಾಡಿ ಮನೆ ಬಿಟ್ಟೋದಂತವ್ರು. ಅವತ್ತಿಂದ ಇಲ್ಲಿವರೆಗೂ ಅವ್ರಿಗೂ ನಮಗೂ ಯಾವುದೇ ವೈಯಕ್ತಿಕ ಸಂಬಂಧ ಇಲ್ಲ. ಮಂಡ್ಯದ ಮಹಿಳೆ 2 ಬಾರಿ ಜೈಲು ಸೇರಿದ್ದಳು. ಒಂದು ಕ್ರಿಮಿನಲ್ ಕೇಸ್ ಆಗಿದೆ. ಆ ಕೇಸಲ್ಲಿ ಅಂಡರ್ ಟ್ರಯಲ್ ಅಲ್ಲಿ ಇದ್ಲು. ಆಮೇಲೆ ಅಂಡರ್ ಟ್ರಯಲ್ ಅಲ್ಲಿ ಇರ್ಬೇಕಾದ್ರೆ ಇದಕ್ಕೇನ್ ಹೇಳ್ತಾರೆ, ಪ್ರೈವೇಟ್ ಕಟ್ತಾರಲ್ಲ, ಅದಕ್ಕೇನ್ ಹೇಳ್ತಾರೆ, ಕರೆಸ್ಪಾಂಡೆನ್ಸ್ ಕಟ್ಟಿ SLC ಪಾಸ್ ಮಾಡ್ಕೊಂಡ್ಲು. ಆ ನಂತರ ದಿನಗಳಲ್ಲಿ ಅಂಗನವಾಡಿಗೆ ಸೇರ್ಕೊಂಡು ಆದ್ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಅಂಗನವಾಡಿಲಿ ಕೆಲಸ ಮಾಡಿದ್ಲು. ಆ ಸಮಯದಲ್ಲಿ ಕೂಡ ಎಲ್ಲಾ ಮಹಿಳಾ ಸಂಘ ಸಂಸ್ಥೆಗಳ ಜೊತೆ ಒಡನಾಡ ಐತೆ ಅವಳಿಗೆ. ಗಂಡನಿಗೆ ಚಾಕು ಇರಿದು ಜೈಲು ಸೇರಿದ್ದಳು. ಅಲ್ಲೇನ ಗಂಡನಿಗೆ ಚಾಕು ಹಾಕಿ ರೂರಲ್ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಯ್ತು. ಆ ಕೇಸಲ್ಲಿ ಅಂಡರ್ ಟ್ರಯಲ್ ಜೈಸಲ್ಲಿದ್ಲು. ಆಮೇಲೆ ಬಳ್ಳಾರಿಯಲ್ಲಿದ್ಲು. ಬಳ್ಳಾರಿ ಜೈಲಲ್ಲಿ ಅಲ್ಲಿ ಏನಾಗ್ತದೆ ಅಂದ್ರೆ, ಮಹಿಳೆಯರಿಗೆ ಟ್ರಯಲ್ ಕಾಲೇ ಇದ್ರೂ ಕೂಡ ಅವ್ರು ಕೇಳ್ಕೊಂಡ್ರೆ ಸಾಂತ್ವನ ಕೇಂದ್ರಕ್ಕೆ ಹಾಕ್ತಾರೆ. ಯಾವ್ದೋ ಸಾಂತ್ವನ ಕೇಂದ್ರದಲ್ಲಿ ಇದ್ಲು. ಅಲ್ಲಿ ಅವಳೇ ಕೇಳ್ಕೊಂಡಿದ್ಲು ಅಂತ ವಿಚಾರ ಗೊತ್ತಾಯ್ತು ನನಗೆ. ಗಂಡಂಗೆ ಚಾಕು ಹಾಕಿರೋ ಕೇಸಲ್ಲಿ ಅವು ವೈಯಕ್ತಿಕ ವಿಚಾರ. ಅದು ಅವ್ರ ಗಂಡ ಹೆಂಡತಿ ವಿಚಾರ ಏನಿರ್ಬೋದೋ ಗೊತ್ತಿಲ್ಲ, ಯಾಕೆಂದ್ರೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ. ಗಂಡನನ್ನು ತೊರೆದು ಕೆಟ್ಟವರ ಸಾವಾಸ ಮಾಡಿದ್ದಾಳೆ. ಕ್ರಿಮಿನಲ್ ನೇಚರ್ ಯಾರೋ ಆಮಿಷ, ನಾನು ಹೇಳ್ದಲ್ಲ, ಯಾರೋ ಆಮಿಷ ತೋರಿಸಿರ್ಬೋದು, ಇವಳಿಗೆ ಈ ತರ ಕ್ರಿಯೇಟ್ ಮಾಡಿ ಕಳ್ಸಿರ್ಬೋದು ಅಂತ, ಆಸೆ ತೋರಿಸಿ ಕಳ್ಸಿರ್ಬೋದು ಅಂತ. ಅಂದ್ರೆ ಈ ಹಿಂದೂ ಸಂಸ್ಕೃತಿ ವಿರುದ್ಧ ಇರ್ತಕ್ಕಂಥವ್ರು ಇವಳು ಅವರ ಸಂಘಟನೆಯಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಈಗ ಕ್ರಿಶ್ಚಿಯನ್ರನ್ನ ಮದುವೆ ಆಗಿದ್ದಾರೆ ಅಥವಾ ಸರ್ ಈಗ ನಾನೊಬ್ಬ ಅಣ್ಣ ಆಗಿ ಅವಳ ಮೇಲೆ ವೈಯಕ್ತಿಕ ವಿಚಾರದಲ್ಲಿ ದೂಸ ನನಗೂ ಹರ್ಟ್ ಆಗ್ತದೆ. ಚರ್ಚ್ಗೆ ಹೋಗಿ ಬರುತ್ತಿದ್ದ ಮಹಿಳೆ ಇಲ್ಲೊಬ್ಬರನ್ನ ಯಾರನ್ನ ಸೆಕೆಂಡ್ ಒಪಿನಿಯನ್ ಮೇಲೆ ಇದ್ಲು. ಅವನನ್ನ ಸಣ್ಣ ಮಕ್ಕಳು ಅಪ್ಪ ಅಂತ ಕರೀತಿದ್ದು. ಚರ್ಚ್ಗೆ ಹೋಗ್ತಿದ್ಲು ಅವಳು. ಕ್ಯಾರೆಕ್ಟರ್ ವಿಚಾರ ಒಪಿನಿಯನ್ ಇಲ್ಲ, ಒಳ್ಳೆ ಒಪಿನಿಯನ್ ಇಲ್ಲ. ಮಂಡ್ಯದ ಮುಸುಕುದಾರಿ ಮಹಿಳೆ ಕ್ರಿಮಿನಲ್. ಸರ್, 16-17 ವರ್ಷ ಗಂಟ ಅಮ್ಮ ಚೆನ್ನಾಗಿದ್ರು. ನಮ್ಮನ್ನ ಯಾವಾಗ ಬಿಟ್ಟು ಇವರು ಹೊರಗಡೆ ಹೋದ್ರು, ಆಮೇಲೆ ಕ್ರಿಮಿನಲ್ ನೇಚರ್, ಕ್ರಿಮಿನಲ್ ಮೈಂಡ್ ಗೊತ್ತಾಯ್ತಾ. ತುಂಬಾ ಕ್ರಿಮಿನಲ್ ಬುದ್ಧಿ ಇದೆ, ಕ್ರಿಮಿನಲ್ ಮೈಂಡ್, ಕ್ರಿಮಿನಲ್ ನೇಚರು, ವಾಕ್ಚಾತುರ್ಯ ಇದೆ. ಎಲ್ಲ ಸಂಘಗಳ ಸಂಸ್ಥೆಗಳ ಜೊತೆ, ಮಹಿಳಾ ಸಂಘ ಸಂಸ್ಥೆಗಳ ಜೊತೆ ಓಡಾಡ್ತಾರೆ, ಎಲ್ಲ ಸುತ್ತಾಡ್ತಾರೆ, ಮಾಡ್ತಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ಇದು ಇಡೀ ಕರ್ನಾಟಕದಾದ್ಯಂತ ಓಡಾಡ್ತಾರೆ. ಅವರು ಕೇರಳ ಎಲ್ಲ ಸುತ್ತಾಡಿದ್ದಾರೆ. ತುಂಬಾ ಬುದ್ಧಿವಂತೆ ಅವಳು, ಚಾಕುಚಕ್ಯತೆ ಇದೆ. ಹೇಳ್ದಲ್ಲ, ಕ್ರಿಯೇಟಿವ್ ಅಂಡ್ ಕ್ರಿಮಿನಲ್ ಮೈಂಡ್. ಹೇಳಿದ್ರಲ್ಲ ಮಂಡ್ಯ ಮಹಿಳೆಯ ಪೂರ್ವಾಪರವನ್ನ. ಕತೆ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.